ಸ್ನೇಹಿತರೆ, ಮುಂದೆ KSRTC ಬಸ್ ಹೋಯ್ತಿದೆ. ಅದ್ರ ಹಿಂದೆ ಬರೆದಿರುವ ಅಡ್ವರ್ಟೈಸ್ಮೆಂಟ್ ನೋಡಿ. ಸರಿ, ನಿಮ್ಮ ಮುಂದೆ ತೋರಿಸ್ತೀನಿ. ಬಾಯಲ್ಲಿ ಹೇಳಿ ಕೇಸರಿ ಅಂದರೆ ಬಾಯಿ ತುಂಬ ತಗೊಳ್ಳಿ ಕ್ಯಾನ್ಸರ್ ಅಂತ. ಏನಂತಲೇ ಅರ್ಥ ಆಗೋದಿಲ್ಲಪ್ಪ. ಇವರು ಸ್ವಂತ ಕಾರ್ಪೊರೇಟ್ ಹಾಕ್ಕೊಳ್ಳಿ, ಎಲ್ಲ ಪಬ್ಲಿಕ್ ಅಂದಿದ ತಕ್ಷಣ ಇವ್ರಿಗೆ ಬಾಯಲ್ಲಿ ಹೇಳಿ ಕೇಸರಿ, ಬಾಯಲ್ಲಿ ಹೇಳಿ ಕೂಲಿಪ್ಪು, ಬಾಯಲ್ಲಿ ಹೇಳಿ ಚೈನಿ ಎಲ್ಲ ಬರುತ್ತೆ ಇವ್ರಿಗೆ. ಅದೇ ಇವರು ಓಡಾಡೋ ಕಾರ್ ಮೇಲೆ ಹಾಕ್ಕೊಳ್ಳಿ ನಮ್ಮ ರಾಜಕಾರಣಿಗಳು, ನಮ್ಮ ಗೌರ್ಮೆಂಟು. ಇದು ಆ್ಯಕ್ಚುಲಿ ನಮ್ಮ ಪ್ರಾಪರ್ಟಿ, ನಾವೇ ಟ್ಯಾಕ್ಸ್ ಕಟ್ಟೋದು ಎಲ್ಲ ನಾವೇ. ಇದಕ್ಕೆ ಏನು ಹೇಳಿ, ಒಂದು ಒಳ್ಳೆ ಆ್ಯಡ್ ಕೊಡ್ಬೋದು, ಟೂರಿಸಮ್ ಆ್ಯಡ್ ಮಾಡ್ಬೋದು, ಒಳ್ಳೆ ಟೂರಿಸಮ್ ಆ್ಯಡ್ ಮಾಡ್ಬೋದು, ಏನೋ ಒಂದು ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಕಾಲೇಜ್ ಪ್ರಮೋಷನ್ಸ್ ಆದರೂ ಹಾಕ್ಬೋದು, ಆಯಿತಾ. ಇದು ಎಂತ ಇದು, ಬಾಯಲ್ಲಿ ಹೇಳಿ ಕೇಸರಿ, ಕ್ಯಾನ್ಸರ್ ಬಂದು ಸಾಯಿರಿ ನನ್ನ ಮಕ್ಕಳ್ರ ಅಂತ ಇಂಡೈರೆಕ್ಟಾಗಿ ಹೇಳ್ತಾಯಿದ್ದಾರೆ. ಆ್ಯಕ್ಚುಲಿ ಗೌರ್ಮೆಂಟದ್ದು ಒಂದು ಸ್ಕ್ಯಾಮು ನೋಡಿ. ವಿಮಲ್ ಕಂಪ್ನಿನೇ ಸ್ಟಾಪ್ ಮಾಡ್ಬೋದು. ಅವರು ಸ್ಟಾಪ್ ಮಾಡೋದಿಲ್ಲ, ಯಾಕೆ ಹೇಳಿ, ಟ್ಯಾಕ್ಸ್ ಬರೋದು ನಿಂತೋಗುತ್ತೆ ಅಂತ. ವಿಮಲ್ ಮಾರ್ತಾನಲ್ಲ ಅಂಗಡಿಯವನು, ಅವನಿಗೂ ಸಮೇತ ಫೈನ್ ಹಾಕ್ತಾರೆ. ಯಾಕೆ, ವಿಮಲ್ ಮಾರಿದ್ದಕ್ಕೆ, ಆಯಿತಾ. ವಿಮಲ್ ತಿಂದು ಉಗ್ದ್ರೆ ಅದಕ್ಕೂ ಫೈನ್ ಹಾಕ್ತಾರೆ, ಆಯಿತಾ. ಏನಕ್ಕೆ, ಗಲೀಜಾಗುತ್ತೆ ಅಂತ. ಎಲ್ಲ ಇನ್ಕಮ್ಮು ಎಲ್ಲಿಗೆ ಹೋಗ್ತಾ ಇದೆ, ಗೌರ್ಮೆಂಟಿಗೆ. ಈ ಕಂಪ್ನಿಯವ್ರು ಕಟ್ಟ ಟ್ಯಾಕ್ಸು ಪ್ಲಸ್ ಇಂಥದ್ದು. ಅಯ್ಯೋ ದೇವರೇ, ನಮ್ಮ ಗೌರ್ಮೆಂಟ್ ಕತೆ ಕೇಳಿಬಿಟ್ರೆ ಭಾರಿ ಬೇಜಾರಾಗೋಯ್ತು ಈ ವಿಮಲ್ ಆ್ಯಡ್ ನೋಡ್ಬಿಟ್ಟು. ಸ್ವಲ್ಪ ಹಿಂದೆ ಇನ್ನೊಂದು ಬಸ್ ಇತ್ತು, ಕೂಲಿಪ್ದು ಅಂಥದ್ದು ಲೈನ್ಸ್ ಇತ್ತು, ಮರ್ತೋಯ್ತು. ಕೂಲಿಪ್ತು ಒಂದಿತ್ತು. ಇಡೀ ಬಸ್ಸೇ ಬಾಯಲ್ಲಿ ಹೇಳಿ ಕೇಸರಿ, ಬಾಯಲ್ಲಿ ಹೇಳಿ ಕೇಸರಿ, ಇಡೀ ಬಸ್ ಕೇಸರಿ. ನಾಚಿಕೆ ಆಗೋದಿಲ್ವಾ ಅಂತ ಇಂಥ ಆ್ಯಡ್ಗಳನ್ನ ಹಾಕೋಕ್ಕೆ.